ಕೋತಿ ಚೇಷ್ಟೆಗಳು ಒಂದೆರಡಲ್ಲ. ಅದರಲ್ಲೂ ಈ ಸ್ಮಾರ್ಟ್ಫೋನ್ ಬಂದ ಮೇಲೆ ನಿಜವಾಗಿಯೂ ಕೋತಿ ಚೇಷ್ಟೆಗಳು, ಕೋತಿಯಂತೆ ಆಡುವ ಮಾನವ ಚೇಷ್ಟೆಗಳಿಗೆ ಕೊರತೆಯೇ ಇಲ್ಲವಾಗಿದೆ. ಇದೇ ರೀತಿಯ ಕೋತಿ ಚೇಷ್ಟೆ ಚಿಕ್ಕಬಳ್ಳಾಪುರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದಿದ್ದು, ಮಂಗ ಮಾನವರು ಮಾಡಿದ ಕೆಲಸಕ್ಕೆ ಉಪನ್ಯಾಸಕರು ಸಮಾಧಾನ ಹೇಳಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಅಷ್ಟೇ ಅಲ್ಲ, ಈಗ ಹಣ ವೆಚ್ಚ ಮಾಡಿ ಗೋಡೆಗಳಿಗೆ ಸುಣ್ಣ ಬಣ್ಣ ಬಳಿಯಬೇಕಾದ ಸ್ಥಿತಿಯೂ ನಿರ್ಮಾಣವಾಗಿದೆ. ಇಷ್ಟಕ್ಕೂ ಇಲ್ಲಿ ಆಗಿರುವುದೇನು ಅಂತೀರಾ? ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯದ ಪದವಿ ಹಾಗೂ ಸ್ನಾತಕೋತ್ತರ ಪದವಿಗಳ ಪರೀಕ್ಷೆಗಳು ಇನ್ನೇನು ಪ್ರಾರಂಭವಾಗಬೇಕಿದೆ. ಇದರಿಂದ ಚಿಕ್ಕಬಳ್ಳಾಪುರ ನಗರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಶ್ರಮಪಟ್ಟು ಅಧ್ಯಯನದಲ್ಲಿ ತೊಡಗಿದ್ದಾರೆ. ಕಾಲೇಜಿನ ಬ್ಲ್ಯಾಕ್ ಬೋರ್ಡ್ನ ಮೇಲೆ ಉಪನ್ಯಾಸಕರು ಪಾಠ ಮಾಡುತ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಕಾಲೇಜಿನ ವಿದ್ಯಾರ್ಥಿಗಳು ಕಾಲೇಜಿನ ಕೊಠಡಿಗಳ ಗೋಡೆಗಳ ಮೇಲೆ ಪಠ್ಯಪುಸ್ತಕಗಳಲ್ಲಿರುವ ಅಧ್ಯಯನಗಳನ್ನು ಗೋಡೆ ಬರಹದ ಮೂಲಕ ಬರೆದಿದ್ದಾರೆ. ಇದನ್ನರಿತ ಬೆಂಗಳೂರು ಉತ್ತರ ವಿವಿಧ ಪರೀಕ್ಷಾಂಗ ವಿಭಾಗದ ಮೌಲ್ಯಮಾಪನ ಕುಲಸಚಿವ ಡಾಕ್ಟರ್ ಲೋಕನಾಥ್ ಇಂದು ಕಾಲೇಜಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಾಲೇಜಿನ ಕೊಠಡಿಗಳ ಗೋಡೆಗಳ ಮೇಲಿರುವ ಮಂಗ ಮಾನವರ ಬರಹ ಕಂಡು ಬೇಸರ ವ್ಯಕ್ತಪಡಿಸಿದ ಡಾಕ್ಟರ್ ಲೋಕನಾಥ್, ಗೋಡೆಗಳಿಗೆ ಸುಣ್ಣ ಬಣ್ಣ ಹೊಡೆದು ಗೋಡೆ ಬರಹ ಅಳಿಸುವಂತೆ ಪ್ರಾಂಶುಪಾಲರಿಗೆ ಸೂಚಿಸಿದರು. UG ಪರೀಕ್ಷೆಗಳು ಅಂತ ಹೇಳಿದ್ರೆ ಸ್ನಾತಕ ಪದವಿ ಪರೀಕ್ಷೆಗಳನ್ನು 9ನೇ ತಾರೀಕಿಂದ ಪ್ರಾರಂಭ ಮಾಡ್ತಾಯಿದ್ವಿ. ಅದರ ಒಂದು ಹಿನ್ನೆಲೆಯಲ್ಲಿ ರ್ಯಾಂಡಮ್ ಆಗಿ ಕೆಲವು ಎಲ್ಲ ಕಡೆಯೂ ಹೋಗ್ತಾ ಇದ್ವಿ. ರ್ಯಾಂಡಮ್ ಆಗಿ ಇವತ್ತು ಚಿಕ್ಕಬಳ್ಳಾಪುರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ವಿಸಿಟ್ ಕೊಟ್ಟಿದ್ವಿ. ಯಾಕೆಂತೇಳಿ ಮುಂದೆ ಇಲ್ಲಿ ಎಕ್ಸಾಮಿನೇಷನ್ಸನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಏನು ಡ್ರಾಬ್ಯಾಕ್ಸ್ ಇದೆ ಮತ್ತು ಯಾವ ಥರ ನಡೆಸಬೇಕು ಅಂತಕ್ಕಂಥ ಒಂದು ಚರ್ಚೆಯನ್ನು ಪ್ರಿನ್ಸಿಪಾಲ್ಸ್ ಜೊತೆ ಮಾಡಿ, ಜೊತೆಗೆಲ್ಲ ರೂಮ್ಸ್ ಎಲ್ಲ ವಿಸಿಟ್ ಮಾಡಿ ಮಾಡ್ತಾಯಿದ್ವಿ. ಸೊ ಇಲ್ಲಿ ನಮಗೆ ಮೊದಲೇ ಈ ಒಂದು ಸೆಂಟರ್ ಬಗ್ಗೆ ಕಂಪ್ಲೇಂಟ್ಸ್ ಬಂದಿತ್ತು, ಗೋಡೆ ಬರಹಗಳಿದ್ದಾವೆ ಅಂತ. ಸೊ ಅದರ ಒಂದು ಹಿನ್ನೆಲೆಯಲ್ಲಿ ಇವತ್ತು ವಿಸಿಟ್ ಮಾಡಿದ್ದೀನಿ. ಎಲ್ಲ ಕಡೆಯೂ ತಾವು ನೋಡಿದ್ರೆ ಎಲ್ಲ ಕಡೆಯೂ ಗೋಡೆಗಳ ಮೇಲೆ ಉತ್ತರಗಳನ್ನು ಬರೆದಿಟ್ಟಿದ್ದಾರೆ. ಜೊತೆಗೆ ಪರ್ಟಿಕ್ಯುಲರ್ ಆಗಿ ಯಾವುದೋ ಒಂದು ಎಕ್ಸಾಮ್ಸನ್ನು ಅದೇ ರೂಮಲ್ಲಿ ಹಾಕ್ತಾರೆ ಅನ್ನೋ ಕಂಪ್ಲೇಂಟು ಇತ್ತು. ಈಗ ಮೇಡಮ್ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ. ಈಗ ರೊಟೇಷನ್ ಮೇಲೆ ಬೇರೆ ಬೇರೆ ರೂಮ್ಸನ್ನು ಚೇಂಜ್ ಮಾಡ್ತಾರೆ. ಇದಕ್ಕೆಲ್ಲ ಸಹ ಸುಣ್ಣ ಬಣ್ಣ ಹೊಡಿಸೋದಕ್ಕೆ ಹೇಳಿದ್ವಿ. ಎಲ್ಲೆಲ್ಲಿ ಉತ್ತರಗಳನ್ನು ಬರೆದಿದ್ದಾರೆ ಎಲ್ಲ ರೂಮ್ಸಲ್ಲೂ ಸಹ ಸುಣ್ಣ ಬಣ್ಣ ಹೊಡಿಸಿ, ಅಂದರೆ ಪೇಂಟ್ ಮಾಡಿಸಿ, ಏನು ಕಾಣದಾಗ ಮಾಡಿ ಈ ಸಲ ಪಾರದರ್ಶಕವಾಗಿ ಎಕ್ಸಾಮ್ಸನ್ನು ನಡೆಸಬೇಕು, ಗುಣಮಟ್ಟನ ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ಸೊ ಇವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥ ಒಂದು ಅಗತ್ಯ ಇದೆ. ಸೊ ಹಾಗಾಗಿ ಇವತ್ತು ಪ್ರಥಮವಾಗಿ ವಿಸಿಟ್ ಮಾಡಿದ್ವಿ. ಬೇರೆ ಬೇರೆ ಸೆಂಟರ್ಸನ್ನೆಲ್ಲ ವಿಸಿಟ್ ಮಾಡಿ ಅಲ್ಲೇನೇನು ಪ್ರಾಬ್ಲಮ್ಸ್ ಇದೆ ಅಂತ ನೋಡೋಣ. ಇಲ್ಲಿ ನೀವು ನೋಡಿದ್ರೆ ಎಲ್ಲ ಕಡೆ ರೂಮ್ಸಲ್ಲೂ ಗೋಡೆಗಳ ಮೇಲೆ ಬರೆದಿದ್ದಾರೆ. ಸೊ ಅದು ಮೇಡಮ್ ಅವರು 2 ದಿವಸ ಆಯ್ತಂತೆ ಚಾರ್ಜ್ ತೊಗೊಂಡು. ಸೊ ಹಾಗಾಗಿ ಅದನ್ನೆಲ್ಲ ಡಿಲೀಟ್ ಮಾಡ್ಸೋಕ್ಕೆ ಹೇಳಿದ್ವಿ. ಪೇಂಟ್ ಎಲ್ಲ ಹೊಡಿಸ್ತಾರೆ, ಚೆನ್ನಾಗಿ ಎಕ್ಸಾಮ್ ನಡೆಸೋದು ನಿಟ್ಟಿನಲ್ಲಿ ಅವರು ಸಹ ನಮಗೆ ಸಹಕಾರ ಕೊಡ್ತಾರೆ ಅಂತ ನಾವು ಈಗ ಪ್ರಾರಂಭ ಮಾಡಿದ್ವಿ. ಈಗಾಗಲೇ ಬೇರೆ ಬೇರೆ ಎಕ್ಸಾಮ್ಸ್ ನಡೆಯುವಾಗ ಬೇರೆ ಬೇರೆ ಎಕ್ಸಾಮಿನೇಷನ್ ಸೆಂಟರ್ಸ್ಗೆಲ್ಲ ವಿಸಿಟ್ ಮಾಡಿದ್ವಿ. ಈಗ ಪ್ರೈವೇಟ್ ಕಾಲೇಜುಗಳಲ್ಲಿ ಅಲ್ಲೂ ಸಹ ವಿಸಿಟ್ ಮಾಡ್ತೀವಿ. ಜೊತೆಗೆ ನಮಗೆ ಈ ಸಲ ಏನು ಮಾಡ್ಕೊಂಡಿದ್ವಿ ಅಂತ ಹೇಳಿದ್ರೆ, ಕೆಲವು ಕಡೆ ಪ್ರೈವೇಟ್ ಕಾಲೇಜುಗಳಿಗೆ ಕಂಪ್ಲೇಂಟ್ಸ್ ಇದೆ, ಏನೇನು ದೂರುಗಳು ಬಂದಿದ್ದೋ ಅದನ್ನು ಆಧರಿಸಿ ಒಂದು ಲಿಸ್ಟ್ ಮಾಡ್ಕೊಂಡಿದ್ವಿ. ಯಾವುದು ಕೆಲವು ಈಗ ಎಲೆಕ್ಷನ್ ಟೈಮಲ್ಲಿ ಸೂಕ್ಷ್ಮ ಮತಗಟ್ಟೆಗಳು ಅತಿ ಸೂಕ್ಷ್ಮ ಅಂತ ಮಾಡ್ತಾರಲ್ಲ, ಆ ಥರ ಪರೀಕ್ಷಾ ಕೇಂದ್ರಗಳನ್ನೇ ನಾವು ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಅಂತ ಮಾಡ್ಕೊಂಡಿದ್ವಿ. ಅಂಥ ಕಡೆ ಸ್ಕ್ವಾಡನ್ನು ಹೆಚ್ಚಿಗೆ ಹಾಕ್ತೀವಿ, ಸಿಟ್ಟಿಂಗ್ ಸ್ಕ್ವಾಡ್ ಇರುತ್ತೆ, ಜೊತೆಗೆ ಸರ್ಪ್ರೈಸ್ ವಿಸಿಟ್ಸ್ ಇರುತ್ತೆ. ಈ ಸಲ ಎಲ್ಲ ಯೂನಿವರ್ಸಿಟಿ ಅಧಿಕಾರಿಗಳನ್ನು ಸಹ ಸೇರಿ ಸರ್ಪ್ರೈಸ್ ವಿಸಿಟನ್ನು ಕೊಡುವಂಥ ಒಂದು ಆಲೋಚನೆಯನ್ನು ಸಹ ಇಟ್ಕೊಂಡಿದ್ವಿ. ಈ ಸಲ ತುಂಬ ಪಾರದರ್ಶಕವಾಗಿ ಗುಣಮಟ್ಟನ ಹೆಚ್ಚು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನೋಡಿ. ಒಂದು ವಿಶ್ವವಿದ್ಯಾಲಯ ಅಂತ ಹೇಳಿದ್ರೆ, ವಿಶ್ವ ಅಂತ ಹೇಳಿದ್ರೆ ಪ್ರಪಂಚ, ಇಡೀ ಪ್ರಪಂಚದಲ್ಲಿ ಅವ್ರು ಎಲ್ಲೇ ಹೋಗಲಿ ಅವ್ರು ಬದುಕಬೇಕು ಅಂಥ ಒಂದು ಎಬಿಲಿಟಿನ ನಾವು ಡೆವಲಪ್ ಮಾಡಿ ಕಳಿಸ್ಬೇಕು. ಅಂಥ ನಿಟ್ಟಿನಲ್ಲಿ ನಾವು ಪಾರದರ್ಶಕವಾಗಿ ಎಕ್ಸಾಮ್ಸ್ನ ನಡೆಸಿ ಅವ್ರಿಗೆ ಒಂದು ಎಬಿಲಿಟಿಯನ್ನು ಡೆವಲಪ್ ಮಾಡದೇ ಇದ್ದರೆ ನಮ್ಮ ಹುಡುಗರು ಫೇಲ್ ಆಗ್ತಾರೆ. ಈಗ ಬೇರೆ ಬೇರೆ ಕಡೆ ವಿದೇಶಗಳಿಗೆ ಹೋಗಬೇಕು ಅಥವಾ ಜಾಗತಿಕ ಮಟ್ಟದಲ್ಲಿ ಕಾಂಪಿಟೇಷನ್ ಕೊಡಬೇಕು ಅಂತ ಹೇಳಿದ್ರೆ ಈ ಗುಣಮಟ್ಟದ ಶಿಕ್ಷಣ ಮತ್ತು ಗುಣಮಟ್ಟದ ಮೌಲ್ಯಮಾಪನ ತುಂಬ ಇಂಪಾರ್ಟೆಂಟ್. ಆ ನಿಟ್ಟಿನಲ್ಲಿ ನಾವು ಕ್ರಮ ತಗೊಳ್ತಾ ಇದ್ದೀವಿ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.